ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಇನ್ನೊಂದು ಹೊಸ ವೀಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ಪ್ರದೀಪ್ ಕನ್ನಡಿಗ ಮಾಡೋ ನಮಸ್ಕಾರಗಳು. ಗೈಸ್, ಇದು ನಾನು ಬಂದು ನಿನ್ನೆ ಗಾಡಿಗೆ ನೋಡಿ ಹಿಂದೆ ತೈಲ್ಯಾಂಪು ಮತ್ತು ಇದು ಕ್ಯಾರಿಯರು, ಇಂಡಿಕೇಟ್ರು ಇದೆಲ್ಲ ನಾನು ಬೇರೆ ಥರ ಹಾಕ್ಸ್ಕೊಂಡಿದ್ದೆ. GT 650 ಗಾಡಿದು ಹಾಕ್ಸ್ಕೊಂಡಿದ್ದೆ. ಅದನ್ನು ತೆಗೆದ್ಬಿಟ್ಟು ನೆನ್ನೆ ತಾನೇ ಫಿಟ್ ಮಾಡಿಸ್ಕೊಂಡ್ಬಂದೆ. ಮತ್ತು ಇವಾಗ ಏನಾಗೈತೆ ಪ್ರಾಬ್ಲಮ್ ಬೆಳಗ್ಗೆಯಿಂದ ಅಂತಂದರೆ, ಹಿಂದೆ ಇದು ಸೈಲೆನ್ಸರ್ ಇದೆಯಲ್ಲ, ಸೈಲೆನ್ಸರ್ ಬಂದು ಇಂಜಿನ್ ಕೆಳಗಡೆನೇ ಹೊಗೆ ಬರ್ತೈತೆ ಮತ್ತು ಸೌಂಡು ಇಲ್ಲೇ ಬರ್ತೈತೆ. ಎಲ್ಲಿ ಅಂತಂದರೆ ಇಲ್ಲಿದೆ ನೋಡಿ ಗೈಸ್, ಇಲ್ಲಿ ಸೈಲೆನ್ಸರ್ ಫಿಟ್ ಆಗಿರ್ತದೆ ನೋಡಿ ಬೋರ್ಗೆ, ಇಲ್ಲಿ ಮತ್ತು ಇಲ್ಲಿ ಕೆಳಗಡೆ ಇಲ್ಲೇ ಸೌಂಡ್ ಲೀಕ್ ಆಗ್ತೈತೆ ಮತ್ತು ಹೊಗೆನೂ ಬರ್ತೈತೆ. ಸೊ ಅವ್ನಿಗೆ ಹೇಳಿದ್ದೀನಿ ಫೋನ್ ಮಾಡಿ, ಅವ್ನು ನೆನ್ನೆನೂ ಚೆಕ್ ಮಾಡಿಬಿಟ್ಟು ಇಲ್ಲ ಅಣ್ಣ ಅದು ಗ್ಯಾಸ್ ಕಿಟ್ ಬರ್ತದೆ, ನಾಳೆ ತೊಗೊಂಬರ್ತೀನಿ ಅಂತ ಹೇಳಿದ್ದ. ಸೊ ತೊಗೊಬರೋಕೆ ಹೇಳಿದ್ದೆ, ಅವ್ನು ತೊಗೊಬಂದವನಂತೆ. ಕಾಲ್ ಮಾಡಿದ್ದೆ, ಸರಿ ಅಣ್ಣ ಬನ್ನಿ ನೀವು ಫ್ರೀ ಮಾಡಿಕೊಂಡು ಎಷ್ಟೊತ್ತಿಗೆ ಬರ್ತೀವಿ ಅಂತ. ನಾನು 1 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದೀನಿ. ಯಾಕೆಂದರೆ 1 ಗಂಟೆಗೆ ನನಗೆ ಊಟದ ಟೈಮ್ ಐತೆ, 1-2 ಗಂಟೆ ಫ್ರೀ ಸಿಗ್ತದೆ. ಆ ಟೈಮಲ್ಲಿ ಹೋಗ್ಬಿಟ್ಟು ಒಂದು ಅರ್ಧ ಗಂಟೆ ಆಗುತ್ತೆ ಕೆಲಸ ಫಿಟ್ ಮಾಡಿಸ್ಕೊಬರೋಣ ಅಂತ ಹೇಳ್ಬಿಟ್ಟು ಹೋಗಬೇಕು ಗೈಸ್. ಇವಾಗ ಅದು ತಂದವನಂತೆ, ಅವನು ಕಾಲ್ ಮಾಡಿ ಕೇಳಿದ್ದೀನಿ ಬನ್ನಿ ಅಂತ ಹೇಳೋನೆ, ತಂದಿಕ್ಕವನಂತೆ, ಫೋಟೋ ಕಳಿಸಿದ್ದ. ಸೊ ಇವಾಗ ಹೋಗ್ಬಿಟ್ಟು ಅದನ್ನು ಫಿಟ್ ಮಾಡಿಸ್ಕೊಂಡು ಬರಬೇಕು. ಸೊ ಬನ್ನಿ ಗೈಸ್, ಗ್ಯಾರೇಜ್ ಹತ್ರ ಹೋಗೋಣ. ಗ್ಯಾರೇಜ್ ಹತ್ರ ಸಿಗ್ತೀನಿ, ತೋರಿಸ್ತೀನಿ ಯಾವ ಥರ ಫಿಟ್ ಮಾಡ್ತಾನೆ, ಏನು ಪ್ರಾಬ್ಲಮ್ಮು, ಅದೇನು ಹಳೇದೇನಾಗೈತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ ಗೈಸ್, ಗ್ಯಾರೇಜ್ ಹತ್ರ ಸಿಗೋಣ. खाली कल कितने खाली एक वीडियो इसकी डाली है, इसको कल 200 जने देख डाली देखो ಗೈಸ್, ಐಟಮ್ ಎಲ್ಲ ತಂದವನೆ. ಅವ್ನು ಬಂದು ಇಲ್ಲೇ ನೋಡಿ ಹೋಗ್ತಿರೋದೊಂದು ಇಲ್ಲಿ ಜಾಗದಲ್ಲಿ, ಮತ್ತು ಫುಲ್ ಹೊಗೆ ಮತ್ತು ಸೌಂಡ್ ಎರಡೂ ಎಕ್ಸಾಕ್ಟ್ ಸೌಂಡ್ ಅಲ್ಲೇ ಬರ್ತೈತೆ ಮತ್ತು ಇಲ್ಲೊಂದು ಬರ್ತೈತೆ. ಸೊ ಅದು ಗ್ಯಾಸ್ ಕೆಟ್ ಹೋಗೋದೆ ಅಂತ ತಂದವನಂತೆ. ಸೊ ಯಾವುದೋ ಒಂದು ಟೈರ್ ಫಿಟ್ ಮಾಡ್ತಾನೆ, ಮಾಡ್ಕೊಟ್ಬಿಡ್ತೀನಿ ಇರೋಣ, ಒಂದು 2 ನಿಮಿಷ ಟೈರ್ ಫಿಟ್ ಮಾಡಿಬಿಡ್ತೀನಿ ಅಂತಂದ. ಸೊ ಕೆಳಗಡೆ ಹಾಕೊಂಡು ಗಾಡಿ ವೆಯ್ಟ್ ಮಾಡ್ತಿದ್ವಿ. ಅವ್ನು ಟೈರ್ ಕೆಲಸ ಮುಗಿದ ತಕ್ಷಣ ಎತ್ಕೊಂಡು ಗಾಡಿ ಒಳಗಡೆ ಹಾಕ್ಕೊಂಡು ಅದನ್ನು ಫಿಟ್ ಮಾಡಿಬಿಡ್ಬೇಕು. ಸಣ್ಣ ಪುಟ್ಟ ಕೆಲಸಗಳು ಏನೇ ಇದ್ರು ಪಟಾರ್ ಅಂತ ಮಾಡ್ಕೊಡ್ತಾನೆ ಗೈಸ್. ಹೇಳಿದ ತಕ್ಷಣ ಫೋನ್ ಮಾಡಿದೆ, ಸರಿ ಅಣ್ಣ ಇನ್ನೊಂದು ಅರ್ಧ ಗಂಟೆ 1 ಅವರ್ ಬಿಟ್ಕೊ ಬಂದ್ಬಿಡಿ ಅಂತಾನೆ. ಅದೇ ಒಂದು ಖುಷಿ ಇಲ್ಲಿ ಇವನ ಹತ್ರ ಮಾಡ್ಸೋಕ್ಕೆ. ಕೆಲಸ ಚೆನ್ನಾಗಿ ಮಾಡಿಕೊಡ್ತಾನೆ. हाँ खड़ा चुभी खा रही नहीं खा रही तुम्हारा या तो खिला तो नहीं खाता ले नाम भाई अरे तुम करो तो इधर मैं तो अर्जुन को अरे अभी आ रहा है क्या आपको सारी समोसी में ये राउंड ऑफ तेरे तो साथ कार है मर्दस्ती हो गई मर्दस्ती उड़ा दे रोज भाग अब जाना आ रहा बदमाश मारी मेरे को मत आया बोला हो गई है मांग ब्लाउज साबस ब्लाउज नहीं मान चिना तुम्हें तो को सारा अपने बात और ये तो जाकर बोले नहीं करेंगे ಸೊ ಗೈಸ್, ಅವನದು ಟೈರ್ ಫಿಟ್ ಮಾಡಿ ಮುಗೀತು. ಇವಾಗ ನನ್ನ ಗಾಡಿ ಒಳಗಡೆ ಹಾಕೊಂಡಿದ್ದೀವಿ. ಇವಾಗ ಅವ್ನು ತಂದಿರೋದು ಗ್ಯಾಸ್ ಕಟ್ ಫಿಟ್ ಮಾಡಿದ್ರೆ ಸೈಲೆನ್ಸರ್ ಪ್ರಾಬ್ಲಮ್ಮು ಕ್ಲಿಯರ್ ಆಗಿಬಿಡ್ತದೆ. ಇನ್ನೇನು ಪ್ರಾಬ್ಲಮ್ ಇರೋಲ್ಲ, ಫುಲ್ ಕ್ಲಿಯರ್ ಇರ್ತದೆ. अच्छा से लगा दो उसको. एक बार जन्मसारी देने में दिया, 1 हफ्ता अच्छा से चला दिया, उसके बाद फिर ऐसा हो गया. ಈ 2 ಕಡೆನೂ ಗ್ಯಾಸ್ ಕಟ್ ಬರುತ್ತೆ, ಅದಕ್ಕೆ ಮೇಲ್ಗಡೆ ಕೆಳಗಡೆ ಎರಡೂ ಗೈಸ್. ಇದೆ ನೋಡಿ ತಂದಿರೋದು ಒಂದು ಗ್ಯಾಸ್ ಕಟ್ಟು. ಇದು ಬಂದು ಅದು ಬೋರಿಂದ ಕೆಳಗಡೆ ಕನೆಕ್ಟ್ ಆಗುತ್ತೆ ನೋಡಿ, ಆ ಕೆಳಗಡೆ ಇಂಜಿನ್ ಕೆಳಗಡೆ ಲೀಕ್ ಆಗ್ತಾಯಿದೆ ಅನ್ನಲ್ಲ, ಅಲ್ಲಿಗೆ ಫಿಟ್ ಮಾಡೋದು ಇದು. ಇದು ನೋಡಿ, ಇದ್ರ ಮೇಲೆ ಬ್ರ್ಯಾಂಡು ಐತೆ ನೋಡಿ ಗೈಸ್, RX 100ಗೆ ಅಂತಲೇ ಸಗದಾಗೈತೆ. ಇದರಿಂದ ಒಂದಿಷ್ಟು ಅಗಲ ರೌಂಡ್ ಸರ್ಕಲ್ ಒಂದು ಗ್ಯಾಸ್ ಕಟ್ಟಿಂದ ಇಲ್ಲೇ ಇದಾಗುತ್ತೆ ನೋಡಿ. ಆ ಥರ ಪ್ರಾಬ್ಲಮ್ಮು, ಹೊಗೆ ಬರೋದು ಮತ್ತು ಎಕ್ಸಾಕ್ಟ್ ಸೌಂಡು ಇಲ್ಲೇ ಹೋಗೋದು, ಆ ಥರ ಪ್ರಾಬ್ಲಮ್ ಹೆಂಗೆ ಬರುತ್ತೆ ನೋಡಿ. ಗಯಾ
ಇದು ನೋಡಿ ಗೈಸ್, ಈಗ ತೆಗ್ದಿರೋದು ಒಳಗಡೆ ಹಳೇದು ಹೋಗ್ಬಿಟ್ಟೈತೆ ಅಂತ, ಅದು ಹೋಗ್ಬಿಟ್ಟಿರೋದಕ್ಕೆ ಆ ಥರ ಪ್ರಾಬ್ಲಮ್ ಆಗ್ತಿರೋದು. ನೋಡಿ ಹೆಂಗಾಗ್ಬಿಟ್ಟಿದೆ, ಫುಲ್ ಎಲ್ಲ ಇದಾಗ್ಬಿಟ್ಟೈತೆ ಅದು. ಇದು ಬಂದು ಹೊಸದು ಅಂತ ತಂದಿರೋದು ಗ್ಯಾಸ್ಕೆಟು. ಇಲ್ಲಿ ಕೆಳಗಡೆ ಇದಕ್ಕೆ ಸೈಲೆನ್ಸರ್ ಒಳಗಡೆ ಫಿಟ್ ಮಾಡೋಕ್ಕೆ, ಇದ್ರೊಳಗಡೆ ಬಂದು ಫಿಟ್ ಮಾಡೋಕ್ಕೆ ಈ ಬೋರ್ ಇದೆಯಲ್ಲ ಅದಕ್ಕೆ ಸಪ್ರೇಟ್ ಬರುತ್ತೆ. ಅದು ಸ್ಟೀಲ್ ಥರ ಸ್ಟೀಲಲ್ಲೇ ಬಂದೈತೆ. ಇದು ಬಂದು ರೌಂಡ್ ಸರ್ಕಲ್ದು ಅಲ್ಲಿ ಕೆಳಗಡೆ ಫಿಟ್ ಮಾಡೋಕ್ಕೆ ಅದು. ಸೊ ಬಿಚ್ಚಿದ್ದಾನೆ, ಅದೆಲ್ಲ ಆಯಲ್ಲೆಲ್ಲ ಲೀಕ್ ಆಗಿತ್ತಲ್ಲ, ಸೊ ಅಲ್ಲೆಲ್ಲ ಬೋರ್ಗೆಲ್ಲ ಇದಾಗ್ಬಿಟ್ಟಿತ್ತು. ಅದನ್ನು ಕ್ಲೀನ್ ಮಾಡ್ಕೊಂಡು ಇವಾಗ ಫಿಟ್ ಮಾಡಿಬಿಡ್ತಾನೆ. ಒಂದೇನು ಫಿಟ್ ಮಾಡೋದು, ಎರಡು ಒಟ್ಟಿಗೆ ಫಿಟ್ ಮಾಡ್ಬಿಡಂತ ಎರಡು ತರಿಸಿದಂತೆ ಒಳ್ಳೇದಾಯ್ತು. ಸೊ ಗೈಸ್, ನಿಮಗೂ ಈ ಥರ RX ಅಲ್ಲಿ ಏನಾದರೂ ಎಕ್ಸಾಕ್ಟ್ ಸೌಂಡ್ ಇಲ್ಲೇ ಲೀಕ್ ಆಗ್ತಾಯಿದ್ರೆ ಅಥವಾ ಹೊಗೆ ಬರ್ತಾಯಿದ್ರೆ ಗ್ಯಾಸ್ಕೆಟ್ ಹೋಗಿರ್ತದೆ, ಒಂದ್ಸಲ ಚೆಕ್ ಮಾಡಿಸ್ಕೊಳ್ಳಿ ಗೈಸ್. ಬುಕಿಂಗ್ ಮಾಡಿದ್ರು ಇಂಜಿನ್ ಹಾಂ ಲೀಕೇಜ್. ಗೈಸ್ RX ಯಾರೇ ಇಟ್ಟಿದ್ರು ಈ ಥರ ಪ್ರಾಬ್ಲಮ್ ಇರೋರು, ಈ ಥರ ಹೊಗೆ ಬರೋದು ಮತ್ತು ಎಕ್ಸಾಕ್ಟ್ ಸೌಂಡ್ ಇಲ್ಲೇ ಲೀಕ್ ಆಯ್ತಾಯ್ತು ಅಂದರೆ ಚೆಕ್ ಮಾಡಿಸ್ಕೊಳ್ಳಿ ಗೈಸ್. ठीक है बड़े भाई, स्टार्टिंग का पूरा हिलता अभी। हाँ पहले जैसा फिर हो गया, कर देंगे बड़ा भाई। पहले जैसा फिर स्टार्ट हो गया। पहले 1 वीक ना 2 वीक हो गया। क्या कितना दिन हो गया ना 2 वीक हो गया। 2-3 वीक होगा ना, 2-3 वीक महीना तो नहीं होगा ना। वो पूरा पापलिंग मारता पा RX 100 के सर सबका रोवे को के न्यू लग रहा है। पुराना गाड़ी था। हाँ चेंज कर दिया। हाँ पेंट नया पेंट है। हाँ नया पेंट है। आवाज अच्छा लगता है। वो साइलेंसर लीक हो रहा था, पीछे नहीं आ रहा था, धुआं इधर ही आ रहा था, उसके लिए रेडी कर रहा है। ಬಿಚ್ಚಿರೋ ಐಟಮ್ 2 ಸತಿ ಬಿಚ್ಚಾಕಾಗತ್ತೆ. ಹಾ ಎಲ್ಲ ತಗೊಂಡ್ಬಿಟ್ಟು ಮನೆಯಲ್ಲಿ ಇಟ್ಕೊಳ್ಳಿ, ಒಂದೇ ಸತಿ ಮಾಡೋಣ ಅಂತ ಹೇಳಿದ್ದೆ. ಕೇಳಿಸಿಲ್ಲ. ಕೆಲಸ ಟೈಮಲ್ಲಿ ಬಂದ್ಬಿಟ್ಟು ಹಾ. ಮಾಡ್ಕೊಡಿ ಅಂತ ಮೇಲೆ ಕುತ್ಕೊಂಡ್ ಬಿಟ್ಟಿದ್ರು. ಹಾ ಸಾರಿ ಅಣ್ಣ ಅರ್ಜೆಂಟ್ ಆ ತರ ಆಗಲ್ಲ, ಬೇರೆ ಕಡೆ ಮಾಡಿಸ್ಕೊಡಿ ಅಂತ ಕಳ್ಸ್ಬಿಟ್ರು. ಅವಾಗಿಂದ ಇಲ್ಲಿ ಬರ್ತಾನೆ ಇಲ್ಲ. ಚೆನ್ನಾಗಿ हाँ मिलेगा बड़ा भैया। कितना लगता है बड़ा भाई? ज्यादा नहीं, 1.5 लाख रुपया होता है। वाह 1.5 लाख रुपए पकड़ के आओ, मिलता है। ज्यादा नहीं भैया, 1.5 लाख रुपया लेके आओ, गाड़ी अच्छा से अच्छा मिलता। 1.5 लाख लग जाता है बड़ा भाई। हाँ बड़ा भैया, पूरा चेंज करना है क्या ना? ब्रांड न्यू तो मिलेगा ही नहीं है। ब्रांड न्यू होना तो 2 लाख रुपया लेके आओ। और मर गया। ಸೊ ಗೈಸ್, ಈ ವಿಡಿಯೋ ನೋಡ್ತೀರ ನೀವ್ಯಾರಾದರೂ RX ಇಟ್ಟಿದ್ರೆ ನಿಮ್ಗೆ ಇದೇ ಥರ ಇಲ್ಲಿ ಕೆಳಗಡೆ ಎಕ್ಸಾಕ್ಟ್ ಸೌಂಡ್ ಇಲ್ಲೇ ಬರೋದು ಅಥವಾ ಹೊಗೆ ಬರೋದು ಬಂದರೆ ಗ್ಯಾಸ್ ಕಟ್ ಹೋಗಿರ್ತದೆ, ಅದೊಂದು ಚೆಕ್ ಮಾಡಿಸ್ಕೊಂಡು ಚೇಂಜ್ ಮಾಡಿಸ್ಕೊಳ್ಳಿ ಗೈಸ್. ಪುರಾಣ ಕಡ ಎಲ್ಲ ಏನಾ ಇವೆಲ್ಲ? हाँ, पुराना है, ये दोनों भी पुराना है। ಹಾಂ Yes, ठीक। ನೋಡಿ ಗೈಸ್, ನಾನು ರೀಸ್ಟೋರೇಷನ್ ಕೊಟ್ಟಾಗ ಇದೆರಡೂ ಹಳೇದೇ ಹಾಕ್ಬಿಟ್ಟವ್ರೆ, ಸೊ ಅದಕ್ಕೆ ಪ್ರಾಬ್ಲಮ್ ಬೇಗ ಬಂದಿರೋದು. ಹೊಸದು ಹಾಕಿದರೆ ಏನೂ ಆಗ್ತಾ ಇರಲಿಲ್ಲ. ಸೊ ಗೈಸ್, ಗ್ಯಾಸ್ ಕಟ್ ಹಾಕಾಯಿತು. ಇವಾಗ ಅದು ಸೈಲೆನ್ಸರ್ ಫಿಟ್ ಮಾಡಿಬಿಟ್ಟು ನಟ್ ಬೋಲ್ಟ್ ಹಾಕಿ ಟೈಟ್ ಮಾಡಿಬಿಟ್ರೆ ಕೆಲಸ ಮುಗೀತು. ಒಂದ್ಸಲಿ ಸ್ಟಾರ್ಟ್ ಮಾಡಿ ಎಕ್ಸಾಸ್ಟ್ ಪುನಃ ಒಂದ್ಸಲ ಚೆಕ್ ಮಾಡಿಬಿಟ್ರೆ ಅಲ್ಲಿಗೆ ಗೊತ್ತಾಗೋಯ್ತದೆ ಸರಿ ಆಯ್ತಾ ಏನು ಅಂತ ಹೇಳ್ಬಿಟ್ಟು. ಸರಿಯಾಗಿ ಫಿಟ್ ಆಗಲಿಲ್ಲ ಅಂದ್ಬಿಟ್ಟು ಪುನಃ ವಾಪಸ್ ತೆಗೆದ್ವಿ. ಗ್ಯಾಸ್ ಕಟ್ ಕರೆಕ್ಟಾಗಿ ಕುತ್ಕೊಂಡು देखो भैया कैसा कैसे करो कैसे नहीं वन देखो वन नहीं मिला तो यहाँ गोटी गैरेज में जगह बोलते वहाँ जाओगे तो ನೋಡಿ, ಅದು ಗ್ಯಾಸ್ ಕಟ್ ಕರೆಕ್ಟಾಗಿ ಕುತ್ಕೊಂಡಿರಲಿಲ್ಲ ಅವಾಗ, ಸರಿಯಾಗಿ ಫಿಟ್ಟಿಂಗ್ಸ್ ಆಗಲಿಲ್ಲ. ಸೊ ತಿರ್ಗಾ ವಾಪಸ್ ತೆಗೆದು ಅದು ಗ್ಯಾಸ್ ಕಟ್ ಕರೆಕ್ಟಾಗಿ ಕೂರಿಸಿ ಸಾಯ್ತಾ ಇದೆ. ಅದಾದ ತಕ್ಷಣ ಇವಾಗ ಸ್ಟಾರ್ಟ್ ಮಾಡಬೇಕು. ಸೊ ಮುಗೀತು ಗೈಸ್, ಇವಾಗ ನಟ್ ಬೋಲ್ಟ್ ಎಲ್ಲ ಟೈಟ್ ಆಯಿತು. ಒಂದ್ಸಲ ಗಾಡಿ ಸ್ಟಾರ್ಟ್ ಮಾಡಿ ನೋಡೋಣ. इंडिकेटर बोले जो यहाँ ले लेंगे दूसरा। हाँ खुला रखो।
ಹಾಕ್ಬೇಕಣ್ಣ ಸ್ಟ್ರೈಟಾಗಿ ಆಯ್ತು ಫ್ರೆಂಡ್ಸ್ ನೋಡಿ ಒಂದು ನೆನ್ನೆ ವಿಡಿಯೋ ಹಾಕಿದ್ನಲ್ಲ ಇವೊಂದು RX 135 ಇದು 4 ಸ್ಪೀಡಾ 4 ಸ್ಪೀಡು ನೋಡಿ ಸಕ್ಕತ್ತಾಗಿ ಇತ್ತು ನಾನು ಗಾಡಿ ಮಾಡಿದ್ದೀನಿ. ನಾನು ನಿನ್ನೆ ಹೇಳಿದ್ದೆ ಒಂದು ತಗೊಬಂದು ನೋಡೋಣ ಗಾಡಿ ಅಂತ ಹೇಳ್ಬಿಟ್ಟು ತಗೊಬಂದು ನಾನು ಗಾಡಿ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ನಾನು ಹೇಳಿದೆ ಅಂದ್ಬಿಟ್ಟು ತಗೊಂಡು ನನ್ನ ಗಾಡಿ ಮಸ್ತಾಗೈತೆ ನೋಡಿ ಏನೇನು ಆರ್ಡ್ರ್ ಮಾಡ್ತಿದ್ದಾರೆ ಅಂದ್ಬಿಟ್ಟು ಈಗ RX ದೊಡ್ಡದಾರೆ ಹಾಕೋರೆ ಮುಂದೆ ಸಕ್ಕತ್ತಾಗೈತೆ. ಸ್ಟಾರ್ಟ್ ಮಾಡೋ ಒಂದ್ಸಲ. ಅದು ತರಿಸ್ಬಿಡು, ಆ ಥರದ್ದು ಗೋಲ್ಡ್ ಕಲರೇ ತರಿಸ್ಬಿಡು. ಕ್ರೋಮ್ಗೆ ಹಾಕೋರು ಇನ್ನೂ ಮಸ್ತ್ ಇರ್ತದಲ್ಲ ಅದು. ನೋಡಿ ಇದು ಹಾಕ್ಸ್ಬೇಕು ನಾನು ಗಾಡಿ ಥರ ಕೇಳಿದ್ದೀನಿ. ಸೊ ಫಿಟ್ಟಿಂಗ್ಸ್ ಎಲ್ಲ ಮುಗೀತು ಗೈಸ್. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಈ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ಈ ವಿಡಿಯೋ ಜಾಸ್ತಿ ಇಷ್ಟ ಆದರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಆಲ್, ಲವ್ ಯು, ಬೈ ಬೈ ಗೈಸ್.